ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಒಂದು ತಿಂಗಳಿನಿಂದ ಪ್ರತಿ ದಿನದ ಲೆಕ್ಕಾಚಾರ ನೋಡ್ತಾ ಇದ್ರೆ ಇವತ್ತು ಇನ್ನೇನಾಗುತ್ತೋ ಅನ್ನೋ ಆತಂಕ ಕೂಡ ಇದೆ. ಹಾಗಾದ್ರೆ ಮುಂದೆ 11 ಲಕ್ಷ ದಾಟುತ್ತಾ ರಾಜ್ಯದ ಸೋಂಕು? ದಿನಕ್ಕೆ 1000 ಜನರ ಕೊಲ್ಲುತ್ತಾ ಈ ಕೊರೋನಾ? ಬೆಚ್ಚಿ ಬೀಳಿಸೋ ಹಾಗಿದೆ ವ್ಯಾಕ್ಸಿನೇಷನ್ನ ಲೆಕ್ಕ. ಈ ಹೊತ್ತಿನ ಸ್ಪೆಷಲ್ ಇದು ಕೊರೋನಾ ಚಾಪ್ಟರ್ 2. ದೇಶವ್ಯಾಪಿ ಕೊರೋನಾ ಎರಡನೇ ಅಲೆಯ ಅಬ್ಬರ ಜೋರಾಗ್ತಾನೆ ಇದೆ. ದೇಶದ 11 ರಾಜ್ಯಗಳಲ್ಲಂತೂ ಕೊರೋನಾ ತುಂಬ ಜಾಸ್ತಿ ಆಗ್ತಾ ಇದೆ. ಆ 11 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಇವತ್ತು ಸಂಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಏನು ಮಾಡಬೇಕು, ವಾಟ್ ನೆಕ್ಸ್ಟ್? ವಿಡಿಯೋ ಕಾನ್ಫರೆನ್ಸ್ ಮೂಲಕ 11 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಿ ಮೀಟಿಂಗ್. ಬ್ರೇಕಿಂಗ್ ನ್ಯೂಸ್. ಇದು ವರ್ಚುವಲ್ ಮೀಟಿಂಗ್. ಇದು ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನರೇಂದ್ರ ಮೋದಿಯವರು ಎಲ್ಲ ರಾಜ್ಯಗಳ ಅಂದರೆ 11 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ, ಪರಾಮರ್ಶೆ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ಮಾಹಿತಿ ಪಡ್ಕೋತಾರೆ, ಜೊತೆಗೆ ಸೂಚನೆಯನ್ನು ಕೂಡ ಕೊಡಬಹುದು. ರಾಜ್ಯಗಳ ಪರಿಸ್ಥಿತಿ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. 6:30ಕ್ಕೆ ಈ ಮೋದಿಯವರ ಸಮಾಲೋಚನೆಯ ಮೀಟಿಂಗ್ ಶುರುವಾಗುತ್ತೆ. ಮುಂದಿನ ದಿನದಲ್ಲಿ ಲಾಕ್ಡೌನ್ ಮಾಡಬೇಕಾ, ಸೆಮಿ ಲಾಕ್ಡೌನ್ ಮಾಡಬೇಕಾ, ಕರ್ಫ್ಯೂ ಮಾಡಿದ್ರೆ ಒಳ್ಳೆಯದಾ, ವೀಕ್ ಡೇಸ್ ಮಾಡಬೇಕಾ, ವೀಕೆಂಡ್ ಮಾಡಬೇಕಾ, ಎಲ್ಲ ಸ್ಪಷ್ಟತೆಗಳು ಕೂಡ ಸಿಗೋ ಚಾನ್ಸಸ್ ಇದ್ದೇ ಇದೆ. ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಕೊಡೋರಿದ್ದಾರೆ BS ಯಡಿಯೂರಪ್ಪನವರು. ಬೆಂಗಳೂರಿನಲ್ಲಿ ಪ್ರಕರಣಗಳ ಹೆಚ್ಚಳದ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ಏಕೆಂದರೆ ಇತ್ತೀಚಿನ 3-4 ದಿವಸದಲ್ಲಿ ಬೆಂಗಳೂರು ಮತ್ತು ರಾಜ್ಯ ತುಂಬ ಏರುಮುಖವಾಗಿ ಕೊರೋನಾ ಸೋಂಕಿತರು ಮತ್ತು ಸಾವಿನ ಸಂಖ್ಯೆ ಮುಂದಕ್ಕೆ ಹೋಗ್ತಾನೆ ಇದೆ. ನಿನ್ನೆ ಲೆಕ್ಕಾಚಾರ ನೋಡಿದ್ರೆ 7,000 ಬಂದೇ ಬಿಡ್ತು ಒಂದು ದಿನದದ್ದು. ಅದು ಬೆಂಗಳೂರಿನ ಸಿಟಿ, ಇದು ಕರ್ನಾಟಕದ್ದು. ಸೊ ಹಾಗಾಗಿ ಬಹಳ ಒದ್ದಾಡಬೇಕಾದಂಥ ಪರಿಸ್ಥಿತಿ ಮುಂದೊಂದು ದಿನ ಬರಬಾರ್ದು. ಹೀಗಾಗಿ ಸಾಮಾಜಿಕ ಅಂತರ, ಇನ್ನೊಂದು ಕಡೆ ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಎಲ್ಲಕ್ಕಿಂತ ಜೊತೆಯಾಗಿ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳೋದು. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಇವತ್ತು ಬೆಳಗ್ಗೆ ಏಪ್ರಿಲ್ 8, 2021 ನರೇಂದ್ರ ಮೋದಿಯವರು ಏಮ್ಸ್ ಆಸ್ಪತ್ರೆಗೆ ಹೋದರು, ನ್ಯೂ ಡೆಲ್ಲಿಲಿದೆ. ಅಲ್ಲಿ ಹೋಗಿ 2ನೇ ಡೋಸನ್ನು ಪಡೆದುಕೊಂಡ್ರು. ಮಾರ್ಚ್ 1ನೇ ತಾರೀಕು ಫಸ್ಟ್ ಡೋಸ್ ತೊಗೊಂಡಿದ್ರು ಅವರು. ಅವತ್ತೇ ಒಂದು ಮೆಸೇಜ್ ಪಾಸ್ ಮಾಡಿದರು. ಇವತ್ತಿದೀಗ 2ನೇ ಡೋಸ್ ತೊಗೊಂಡು ಮತ್ತೆ ಎಲ್ಲರಿಗೂ ಕೂಡ ಈ ಲಸಿಕೆ ಹಾಕಿಸ್ಕೊಳ್ಳಿರೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ರಾಷ್ಟ್ರದ ರಾಜಧಾನಿ ನವದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್. ವೆರಿ ಕ್ರೂಷಿಯಲ್. ಇವತ್ತು ಸಂಜೆ ನಡೀತಿರುವ ಈ ಮೀಟಿಂಗು, ಮೋದಿ ಅವರು ನಡೆಸ್ತಿರುವಂಥ ಮೀಟಿಂಗು, ಯಾವ್ಯಾವ ರಾಜ್ಯ ಭಾಗವಹಿಸುತ್ತೆ, ಜೊತೆಗೆ ಈಗಾಗಲೇ ಮಾಹಿತಿಯನ್ನು ಕೂಡ ತರಿಸ್ಕೊಂಡಿರ್ತಾರೆ. ಅಲ್ಲೂ ಕೂಡ ಆತಂಕ ಮನೆ ಮಾಡಿದೆಯಾ? ಏನೆಲ್ಲ ತಯಾರಿ ಮಾಡ್ಕೋತಿದೆ ಕೇಂದ್ರ ಸರ್ಕಾರ? ಹರೀಶ್, ಆಕ್ಚುಲಿ ಮೊದಲನೇ ವೇವ್ ಗಿನ್ನ 2ನೇ ವೇವ್ ನಲ್ಲಿ ಕರೋನಾ ಅಲೆಯ ಅಬ್ಬರ ಬಹಳ ಜೋರಾಗಿದೆ. ಅದರಲ್ಲೂ ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ವೇವ್ ನಲ್ಲಿ ಅಷ್ಟೆಲ್ಲ ಇದ್ರೂ ಕೂಡ 1 ಲಕ್ಷ ದಾಟಿರಲಿಲ್ಲ. ಆದ್ರೆ ಈಗ 2ನೇ ಅಲೆನಲ್ಲಿ ಈಗಾಗಲೇ 1 ಲಕ್ಷ ದಾಟಿದೆ. ಮೊನ್ನೆ 1 ಲಕ್ಷ ದಾಟಿತ್ತು, ಇವತ್ತಿಗಾಗಲೇ 1.25 ಲಕ್ಷವನ್ನ ದಾಟಿದೆ. ಸೊ ಹೀಗೆ ಕರೋನಾ ಬಹಳ ವೇಗವಾಗಿ, ಬಹಳ ತೀವ್ರವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕರೋನಾ ಹೆಚ್ಚು ಹರಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಮುಖ್ಯವಾಗಿ ಕರೋನಾ ನಿಯಂತ್ರಣ ಮಾಡುವುದು ಹೇಗೆ, ಈಗಾಗಲೇ ಆಯಾ ರಾಜ್ಯಗಳು, ಯಾಕೆಂದ್ರೆ ಇದು 2ನೇ ಅಲೆ ಕರೋನಾ ಶುರುವಾದ ಬಳಿಕ ನಡೀತಿರುವಂತಹ 2ನೇ ಸಭೆ. ಮೊದಲನೇ ಸಭೆಯಲ್ಲಿ ರಾಜ್ಯಗಳು ತಾವೇ ನಿರ್ಧರಿಸಬೇಕು ಏನೇನು ಕ್ರಮವನ್ನು ಕೈಗೊಳ್ಳಬೇಕು, ಎಲ್ಲೆಲ್ಲಿ ಕಂಟೋನ್ಮೆಂಟಲ್ ಝೋನ್ ಅನ್ನ ಮಾಡಬೇಕು, ನೈಟ್ ಕರ್ಫ್ಯೂ ಜಾರಿ ಮಾಡಬೇಕಾ, ವೀಕೆಂಡ್ ಲಾಕ್ಡೌನ್ ಗಳನ್ನ ಮಾಡಬೇಕಾ ಅನ್ನುವಂತ ಎಲ್ಲ ಕ್ರಮಗಳನ್ನ, ಬಿಗಿ ಕ್ರಮಗಳನ್ನ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರಗಳೇ ಇದನ್ನ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಗಳು ಯಾವ್ಯಾವ ಕ್ರಮಗಳನ್ನ ಕೈಗೊಂಡಿವೆ ಮತ್ತು ಕರೋನಾ ನಿಯಂತ್ರಣ ಮಾಡಲಿಕ್ಕೆ ಅವು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮಗಳು ಏನು ಅನ್ನುವ ನಿಟ್ಟಿನಲ್ಲಿ ಸಮಾಲೋಚನೆ ಆಗುತ್ತೆ. ಒಂದು ರೀತಿಯಲ್ಲಿ ಪುನರ್ ಪರಿಶೀಲನೆ ಆಗುವಂತಹ ಕೆಲಸಗಳು ಆಗ್ತವೆ. ಸೊ ಅದಾದ ಬಳಿಕ ಮುಂದೇನ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ. ಮುಖ್ಯವಾಗಿ ಈಗ ಇದೇ ಹಿನ್ನೆಲೆಯಲ್ಲಿ ದೇಶದಲ್ಲಿ ದಾಖಲಾಗ್ತಿರುವಂತಹ ಒಟ್ಟು ಪ್ರಕರಣಗಳಲ್ಲಿ 90% ಕೇವಲ 11 ರಾಜ್ಯಗಳಿಂದ ದಾಖಲಾಗ್ತಿದ್ದಾವೆ. ಅದರಲ್ಲಿ ಮಹಾರಾಷ್ಟ್ರನೂ ಇದೆ. ಮಹಾರಾಷ್ಟ್ರದಲ್ಲಿ 50% ಮಹಾರಾಷ್ಟ್ರದಿಂದನೇ ಬರ್ತಿದೆ. ಉಳಿದಂತೆ ಕರ್ನಾಟಕ ಸೇರಿದಂತೆ 10 ರಾಜ್ಯಗಳ ಕೊಡುಗೆ ಅದಕ್ಕೆ ಇದೆ. ಸೊ ಹಾಗಾಗಿ ಈ 11 ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಮೊನ್ನೆ
ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಸಭೆಯನ್ನ ನಡೆಸಿದರೆ ಅವರು ಈಗಾಗಲೇ ರಾಜ್ಯಗಳಿಂದ ಈ 11 ರಾಜ್ಯಗಳಿಂದ ಯಾಕೆ ಇಲ್ಲಿ ಮಾತ್ರ ಈ 11 ರಾಜ್ಯಗಳಲ್ಲಿ ಮಾತ್ರ ಕರೋನಾ ಹೆಚ್ಚಾಗ್ತಿದೆ, ಅದಕ್ಕೇನಾದ್ರೂ ಸ್ಪೆಸಿಫಿಕ್ ರೀಸನ್ ಇದೆಯಾ ಅನ್ನುವ ನಿಟ್ಟಿನಲ್ಲಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ರಾಜ್ಯಗಳ ಆರೋಗ್ಯ ಸಚಿವರಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಸೊ ಆ ಮಾಹಿತಿಯ ಆಧಾರದ ಮೇಲೆ ಒಂದು ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಜೊತೆಗೆ ಈ 11 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಆದ್ಯತೆ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಉಳಿದಂತೆ ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಿಯಂತ್ರಣದಲ್ಲಿ ಇದೆ. ಹಾಗಾಗಿ ಈ 11 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಆದ್ಯತೆ ಮೇರೆಗೆ ಚರ್ಚೆಯನ್ನ ಮಾಡ್ತಾರೆ. ಮುಂದೇನ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗೇನ್ ಮಾಡಲಾಗಿದೆ ಅನ್ನುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿದೆ. ಇದಲ್ಲದೆ ನೆಕ್ಸ್ಟ್ ಏನು ಅಂತಂದ್ರೆ ಕರೋನಾ ಲಸಿಕೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಿ ಎನ್ನುವಂತಹ ಬೇಡಿಕೆಗಳು ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಿಂದ ಬರ್ತಿದ್ದಾವೆ. ಕರೋನಾ ಹೆಚ್ಚಿರುವಂತಹ ರಾಜ್ಯಗಳಿಂದಂತೂ ಈ ಬೇಡಿಕೆ ಒಂದು ರೀತಿಯಲ್ಲಿ ತೀವ್ರವಾಗಿದೆ, ಒತ್ತಡದ ಸ್ವರೂಪದಲ್ಲಿ ಇದೆ. ಸೊ ಹಾಗಾಗಿ ಕರೋನಾ ಲಸಿಕೆಗಳನ್ನ ಹೆಚ್ಚಿಸಬೇಕಾದಂತ ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಏನ್ ಕೇಳಿದೆ ಅಂತಂದ್ರೆ 18 ವರ್ಷದ ಎಲ್ರಿಗೂ ಕೂಡ ಕರೋನಾ ಲಸಿಕೆ ಕೊಟ್ಬಿಡೋಣ, ಆಗ ಕರೋನಾ ನಿಯಂತ್ರಣಕ್ಕೆ ಬರಬಹುದು ಎನ್ನುವ ನಿಟ್ಟಿನಲ್ಲಿ ಅದು ಈಗಾಗಲೇ ಪತ್ರವನ್ನ ಬರೆದಿದೆ ಕೇಂದ್ರ ಸರ್ಕಾರಕ್ಕೆ. ಮತ್ತೆ ದೆಹಲಿ ಸರ್ಕಾರ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಲಸಿಕೆ ಕೊಡೋಣ ಅನ್ನುವ ನಿಟ್ಟಿನಲ್ಲಿ ಅದು ಪತ್ರವನ್ನ ಬರೆದಿದೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಯಾವ ರೀತಿ ಚರ್ಚೆಯನ್ನ ಮಾಡ್ತಾರೆ, ಮತ್ತೆ ಈ ರೀತಿ ಕರೋನಾ ಲಸಿಕೆಗೆ ಬೇಡಿಕೆ ಇರುವುದರಿಂದ ವಯೋಮಿತಿ ಸಡಿಲಿಸುವ ವಿಷಯದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ರಾಜ್ಯಗಳಿಂದ ವಯೋಮಿತಿ ಸಡಿಲಿಕೆ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗಬಹುದು. ಲೆಟ್ಸ್ ವೇಟ್ ಅಂಡ್ ವಾಚ್. ಧನೇಶ್ ಬೂಕನಕೆರೆ, ಥ್ಯಾಂಕ್ ಯು ಸೊ ಮಚ್. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಮಗೆ ಅಪ್ಡೇಟ್